ಹೇಳಿದ್ರು ಸೊ ನನಗೂ ಅದು ಸರಿ ಅನಿಸ್ತು. ಮಾಡಿದ್ವಿ, ಏರ್ಪಡಿಸಿದ್ವಿ. ನಮ್ದು ಟೈಮ್ ಬಹಳ ಕಡಿಮೆ ಇತ್ತು. ಹಂಗ ಮತ್ತೆ ಮಕ್ಕಳಿಗೂ ಅದನ್ನ ಪ್ರಿಪೇರ್ ಆಗಲಿಕ್ಕೆ ಸಮಯ ಬಹಳ ಕಡಿಮೆ ಅನ್ನಿಸ್ತು. ನನಗ ಅನ್ನಿಸ್ತು ಪಾಪ ಹುಡುಗರು ಅಂದ್ರೂ ಚಲೋ ತಯಾರಿ ಮಾಡ್ಕೊಂಡು ಬಂದಾರೆ. ಮತ್ತು ನಾವು ಏನ ಕಾಂಪಿಟೇಷನ್ ಮಕ್ಕಳಿಗಾಗಿ ಕಾಲೇಜ್ ಸ್ಟೂಡೆಂಟ್ಸಿಗಾಗಿ ಏನ ಮಾಡಿದ್ರು ಒಂದು ಅಟ್ಲೀಸ್ಟ್ ಒಂದು ತಿಂಗಳು ಟೈಮ್ ತಗೋತಿದ್ವಿ. ಈ ಸಲ ನಮಗೆ ಆಗಲಿಲ್ಲ. ಅದು ಎಲ್ಲ ಶಾಲೆ ಬರೀ ನಾವ ಮಾಡಬೇಕು ಅಂತ ಹೇಳಿ ಇಲ್ಲೇ ಸ್ಕೂಲ್ನವ್ರಿಗೆ KPSC ಸ್ಕೂಲ್ನವ್ರಿಗೆ ಅಷ್ಟೇ ಮಾಡ್ಬೇಕಂತ ಹೇಳಿ ಮೊದಲು ವಿಚಾರ ಮಾಡಿದ್ವಿ. ಆಮೇಲೆ ನನಗೆ ಅನಿಸ್ತು ನಮ್ಮ ಇವ್ರದನ್ನ ಐತಿ ಸಂಸ್ಥಾಪಕರದು ಅದೇನಾಗ್ತದೆ ನಾವು ಸೆಲೆಬ್ರೇಟ್ ಮಾಡ್ಕೊಂಡಂಗ ಆಗ್ತದ. ಸೊ ಹಂಗೆ ಬೇಡ, ಬೇರೆಯವ್ರಿಗೂ ಸ್ಕೂಲ್ನವ್ರಿಗೂ ಕರ್ಸು, ಎಷ್ಟು ಮಂದಿ ಹೋಗ್ತಾರೆ ಬರಲಿ. ಆಮೇಲೆ ಇವ್ರು ಇಂಟ್ರೊಡ್ಯೂಸ್ ಮಾಡಿದಂದು ದೊಡ್ಡ ಸಂಸ್ಥೆ ಐತಿ, ಅದು ಒಂದು ಮೂರ್ತಿ ಐತಿ, ಅದು ಎಲ್ಲರಿಗೂ ಗೊತ್ತದ. ಆದ್ರೆ ಅವ್ರದ್ದೇನ ಒಂದು ಸಾಧನೆ ಐತಿ, ಅದನ್ನ ಒಂದು ಸ್ವಲ್ಪರ ಹೊರಗಿನ ಮಕ್ಕಳಿಗೂ ತಿಳಿಪಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ. ಆಮೇಲೆ ಅವರಿಗೂ ನಮ್ಮ ಶಾಲೆಗೂ ಒಂದು ಪರಿಚಯ ಆಗಲಿ, ನಮ್ಮ ಸಂಸ್ಥೆಗೂ ಒಂದು ಪರಿಚಯ ಆಗಲಿ ಅಂತ ಅದು ಒಂದು ಉದ್ದೇಶದಿಂದ ನಾವು ನೆರೆಹೊರೆಯ ಶಾಲೆಗಳೇನಿದಾವೆ ಅವ್ರಿಗಷ್ಟನ್ನ ಇನ್ವೈಟ್ ಮಾಡಿದ್ವಿ. ಇಲ್ಲ ಅಂತಂದ್ರೆ ನಾವು ಏನು ಮಾಡ್ತೀವಿ, ಎಲ್ಲರನ್ನ PO ಆಫೀಸರ್ದಿಂದನೇ ಲೆಟರ್ ಹೋಗು ಅಂದ್ರೆ ನಾವು ಮಾಡ್ತೀವಿ. ಕಂಪಲ್ಸರಿ ಅಂತ ಹೇಳಿ ತಿಂಗಳಾನ್ಗಟ್ಟಲೆ ಅದನ್ನ ಕೆಲಸ ಮಾಡ್ತೀವಿ. ಅದರ ಕಾಂಪಿಟೇಷನ್ ಏನು ಮಕ್ಕಳಿಗೆ ಏನೋ ಕಾಂಪಿಟೇಷನ್ ಮಾಡಿದ್ರು. ಸೊ ನಮಗೆ ಕಾನ್ಫಿಡೆನ್ಸ್ ಎಷ್ಟದ, ಯಾರು ಶಾಲೆಯಿಂದ ಕಳಿಸ್ತಾರನ್ನೋ ಕಾನ್ಫಿಡೆನ್ಸ್ ಐತಿ, ಅವ್ರಿಗೆ ಮಾತ್ರ ನಾವು ಇನ್ವೈಟ್ ಮಾಡಿದ್ವಿ. ಸೊ ಅವರು ಬಂದಾಗ ಕಳೆದ ತಕ್ಷಣ ಕಳಿಸ್ಯಾರ. ಆ ಸಂಸ್ಥೆಯವರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ಮಕ್ಕಳನ್ನು ಸ್ವಲ್ಪ ಸಮಾಜದ ಕಾರಣ ಅವ್ರು ಎಷ್ಟು ಅದನ್ನ ಬಾಹ್ಯ ಮಾಡ್ಕೊಂಡು ಬಂದಾಗ ಅದು ಅವರಿಗೂ ಮಕ್ಕಳಿಗೂ ವಿಶೇಷ ನಾನು ಧನ್ಯವಾದ ಹೇಳ್ತೇನೆ. ನಾನು ಈಗ ಜನ್ಮ ಶತಮಾನೋತ್ಸವ ಏನೈತಿ ಇದನ್ನ ಇಡೀ ವರ್ಷ ಮಾಡಬೇಕು ಅನ್ನೋದು ವಿಚಾರ ಇತ್ತು. ಮಹಿಳೆಯರಿಗೆ ಒಂದು ಶ್ರಾವಣ ಮಾಸದಾಗ ಒಂದು ಮಹಿಳೆಯರಿಗೆ ಜನಪದ ಇದನ್ನಂತ ಹೇಳಿ ಮಾಡಿದ್ವಿ. ಹಾಡು ಜನಪದ ಶ್ರಾವಣ ಸಂಭ್ರಮ ಅಂತ ಮಾಡಿದ್ವಿ. ಶ್ರಾವಣ